ನಮಸ್ತೆ. ಕೆಪಿ ಸಿಸ್ಟಮ್ ನಕ್ಷತ್ರ ನಾಡಿಯಲ್ಲಿ ಕಾಮನ್ ಡೌಟ್ಸು ಇವತ್ತು ನಾವು ನೋಡೋಣ. ಅದರಲ್ಲಿ ಒಂದು 2 ಅಂದರೆ ಇದು ಒಂದೇ ಕ್ವಶನ್ಗೆ ಸಂಬಂಧಪಟ್ಟಿದ್ದು. ಸೊ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಥರ ಇದನ್ನು ತಗೊಳ್ಳೋಣ. ಗುಡ್ ಆ್ಯಂಡ್ ಬ್ಯಾಡ್ ಆಗಿ ತಗೊತಾ ಇದ್ದೀವಿ. ಸೊ ನೋಡಿ, ಈಗ ಯಾವುದೇ ಒಂದು ಗ್ರಹ 1ನೇ ಮನೆ ಅಥವಾ 6ನೇ ಮನೆ ಅಥವಾ 10ನೇ ಮನೆಯಲ್ಲಿ ಪೋಸಿಟ್ ಆಗಿರುತ್ತೆ. ಆವಾಗ ನಮ್ಮ ಅನಲೈಸಿಸ್ ಏನಾಗಿರ್ಬೋದು ಅಂತಂದರೆ ಮ್ಯಾರೇಜ್ ಲೈಫು ಡಿಸ್ಟರ್ಬ್ ಆಗುತ್ತೆ ಅಂತ ಅನಲೈಸಿಸ್ಗೆ ಬಂದಿರ್ತೀವಿ. ಆದರೆ ಮ್ಯಾರೇಜ್ ಲೈಫ್ ಅವ್ರಿಗೆ ಚೆನ್ನಾಗೇ ಇರುತ್ತೆ. ಇದು ಹೇಗೆ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ಕನ್ಫ್ಯೂಷನ್ನು. ಸೊ ಅದೇ ಥರ 7, 9, 11 ಒಂದು ಪ್ಲಾನೆಟ್ ಪೋಸಿಟ್ ಆಗಿದೆ, ಭಾವಚಲಿತವಾಗಿ ಪೋಸಿಟ್ ಆಗಿದ್ದು ದಶಾಭುಕ್ತಿಯಲ್ಲೂ ಸಂಬಂಧದಲ್ಲಿದ್ದಾಗ ಗುಡ್ ಪೊಸಿಷನಲ್ಲಿದೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಮದುವೆಯಲ್ಲಿ ಅಂತ ಅನಲೈಸಿಸ್ಗೆ ಬಂದಿರ್ತೀವಿ. ಬಟ್ ಮ್ಯಾರೇಜ್ ಲೈಫು ಡಿಸ್ಟರ್ಬೆನ್ಸ್ ಆಗಿರುತ್ತೆ, ಕೆಲವರಿಗೆ ಡಿವೋರ್ಸ್ ಕೂಡ ಆಗಿರುತ್ತೆ. ಇದು ಹೆಂಗೆ? ಈ ಥರ ಡೌಟ್ಗಳು. ಈ ಡೌಟ್ಗೆ ಇವತ್ತು ನಾವು ಕ್ಲಾರಿಟಿ ನೋಡೋಣ. ಓಕೆ, ಕೆಲವರಿಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಹೇಗೆ ಸಿಕ್ಕಿರುತ್ತೆ ಅಂದರೆ ಅವರು ಒಂದು ಲೆವೆಲನ್ನು ರೀಚ್ ಮಾಡಿರ್ತಾರೆ. ಅಂದರೆ ಹಲವಾರು ಹಾರೋಸ್ಕೋಪ್ಸ್ನ ನೋಡಿ 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 ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಆಗದೇ ಇರೋರಿಗೆ ಈ ಒಂದು ವಿಡಿಯೋ ಖಂಡಿತ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಲಾಸ್ಟ್ವರೆಗೂ ನೋಡಿ. 1ನೇ ಮನೆ ಸೆಲ್ಫ್ ಇಂಟ್ರೆಸ್ಟನ್ನು ಇಂಡಿಕೇಟ್ ಮಾಡುತ್ತೆ, 6ನೇ ಮನೆ ಲೆಸ್ ಇನ್ವಾಲ್ವ್ಮೆಂಟನ್ನು ಇಂಡಿಕೇಟ್ ಮಾಡುತ್ತೆ, 10ನೇ ಮನೆ ಅಗ್ರೆಸಿವ್ ಬಿಹೇವಿಯರ್ ಮತ್ತು ಈಗೋಯಿಸ್ಟಿಕ್ ಬಿಹೇವಿಯರನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಈ ಬಿಹೇವಿಯರ್ ಎಲ್ಲನೂ ಕೂಡ ಜಾತಕ ಚೆನ್ನಾಗಿದ್ರೂ ಚೆನ್ನಾಗಿಲ್ಲ ಅಂದ್ರೂ ಈ ಬಿಹೇವಿಯರ್ ಇದ್ದರೆ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಆಗೇ ಆಗುತ್ತೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನಾವು ನೋಡಬೇಕಾಗಿರೋದು ಏನಂತಂದರೆ, ಈಗ 1/16 ಜಾತಕದಲ್ಲಿ ಇರಲಿ ಇಲ್ಲದೇ ಇರಲಿ, ಬಟ್ ಮ್ಯಾರೇಜ್ ಲೈಫ್ ಚೆನ್ನಾಗಿರಬೇಕು ಅಂತಂದಾಗ ಮ್ಯಾರೇಜ್ ಲೈಫ್ ಅನ್ನೋದು ವಿತ್ ಸ್ಟ್ಯಾಂಡ್ ಆಗಿರೋದು ಇಬ್ಬರ ಒಂದು ಇನ್ವಾಲ್ವ್ಮೆಂಟಿಂದ, ಹಸ್ಬೆಂಡ್ ಆ್ಯಂಡ್ ವೈಫು. ಸೊ ಇವರ ಇಬ್ಬರಿಗೇನು ಕುಂಡಲಿಯಿಂದ ಕುಂಡ್ಲಿ ಮ್ಯಾಚಿಂಗ್ ಇರಬೇಕು. ಇಂಪಾರ್ಟೆಂಟಾಗಿ ಫಸ್ಟ್ ಸ್ಟೆಪ್ಪು ಕುಂಡ್ಲಿಯಿಂದ ಕುಂಡ್ಲಿ ಇವರಿಬ್ಬರಿಗೂ ಮ್ಯಾಚಿಂಗ್ ಇರಬೇಕು. ಲಗ್ನ, ಚಂದ್ರ, ಶುಕ್ರ, ಗುರು ಮತ್ತು ಮಂಗಳ ಇವರ ಹೊಂದಾಣಿಕೆ ಕುಂಡ್ಲಿಯಿಂದ ಕುಂಡ್ಲಿ ಇರಬೇಕು. ಆ್ಯಂಡ್ ನೆಕ್ಸ್ಟು ಪಾರ್ಟ್ನರಿನ ಒಂದು ಹಾರೋಸ್ಕೋಪು ಬ್ಯಾಲೆನ್ಸ್ ಮಾಡೋ ಥರ ಇರಬೇಕು. ಈಗ ಈ ಥರ ಇರುತ್ತೆ ಅಂತ ನಮಗೆ ಗೊತ್ತು, 1/16 ಒಬ್ಬರ ಜಾತಕದಲ್ಲಿದೆ. ಸೊ ಅವರ ಮ್ಯಾರೇಜ್ ಲೈಫು ಚೆನ್ನಾಗೇ ಇದೆ. ಕಾರಣ ಏನು ಅಂತಂದರೆ ಅವರ ಪಾರ್ಟ್ನರ್ ಜೊತೆ ಕುಂಡ್ಲಿಯಿಂದ ಕುಂಡ್ಲಿ ಮ್ಯಾಚಿಂಗ್ ಇದ್ದಿರುತ್ತೆ ಫಸ್ಟ್ ಸ್ಟೆಪ್ಪು. 2ನೇ ಸ್ಟೆಪ್ಪು ಅವರ ಪಾರ್ಟ್ನರಿನ ಒಂದು ದಶಾಭುಕ್ತಿಗಳು ಏನಿದೆ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಇದು 2ನೇ ಸ್ಟೆಪ್ಪು. 3rd ಸ್ಟೆಪ್ಪು ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಈಗ ನೋಡೋಣ. ಈಗ 1ನೇ ಮನೆಯಲ್ಲಿ ಗ್ರಹ ಪೋಸಿಟ್ ಆಗಿದೆ ಅಂತ ನಾವು ತಗೊಳ್ಳೋಣ. ಅವರ ಸೆಕೆಂಡ್ರಿ ಕಾಂಬಿನೇಷನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ. ಓಕೆ, ಎಕ್ಸಾಂಪಲ್ಗೆ ಮೇಷ ಲಗ್ನ ಅಂತ ತಗೊಳ್ಳೋಣ. ಈಗ ಮೇಷ ಲಗ್ನದಲ್ಲೇ ಮಂಗಳ ಇದ್ದಾರೆ ಅಂತಲೂ ತಗೊಳ್ಳೋಣ ಅಲ್ವಾ. ಸೊ ಮಂಗಳನಿಗೆ 1ನೇ ಮನೆಯೂ ಸ್ವಂತ ಮನೆ ಮತ್ತು 8ನೇ ಮನೆಯೂ ಸ್ವಂತ ಮನೆ. ಸೊ 8th ಲಾರ್ಡ್ ಇನ್ ಫಸ್ಟ್ ಹೌಸ್ ಅಂತ. ಓಕೆ, ಈ ಥರ ನೀವು ಯಾವುದೇ ಲಗ್ನಕ್ಕೂ ಯಾವುದೇ ಗ್ರಹಕ್ಕೂ ಸ್ವಂತ ಮನೆನ ನೋಡಿಕೊಂಡು ಹೋಗ್ಬೋದು. ಆ ಥರ 1ನೇ ಮನೆಯಲ್ಲಿ ಯಾವುದೇ ಒಂದು ಗ್ರಹ ಇರಲಿ, ಅವರ ಒಂದು ಸ್ವಂತ ಮನೆ ಅಂದರೆ ಸೆಕೆಂಡ್ರಿ ಕಾಂಬಿನೇಷನ್ 3, 7 ಅಥವಾ 11 ಆಗಿದ್ದು 1ನೇ ಮನೆಯಲ್ಲಿ ಗ್ರಹ ಇದ್ದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೆಕ್ಸ್ಟು 5 ಮತ್ತು 9 ಕೂಡ ಇದ್ರೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈ 3, 7, 11 ಅನ್ನೋದು ಒಂದು ಲೆವೆಲ್ ಆಫ್ ಒಂದು ಹ್ಯಾಪಿನೆಸ್ಸು ಮ್ಯಾರೇಜ್ ಲೈಫಲ್ಲಿ ತೋರಿಸಿದ್ರೆ, ಈ 5, 9 ಅನ್ನೋದು ಇನ್ನೊಂದು ಲೆವೆಲ್ ಆಫ್ ಹ್ಯಾಪಿನೆಸ್ಸನ್ನು ಮ್ಯಾರೇಜ್ ಲೈಫಲ್ಲಿ ತೋರಿಸುತ್ತೆ. ನೋಡಿ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಿ. ಅದರಲ್ಲಿ ಈ 3, 7, 11 ಅನ್ನೋದು ಕಾಮನೆಗಳ ಮನೆ. ಸೊ ಇದು ಮ್ಯಾರೇಜ್ ಲೈಫ್ಗೆ ಸಪೋರ್ಟ್ ಮಾಡೇ ಮಾಡುತ್ತೆ, ಯಾವಾಗ ಇದು ಲಗ್ನಕ್ಕೆ ಇನ್ಕ್ಲೂಡ್ ಆದಾಗ. ಓಕೆ, ಲಗ್ನದಲ್ಲಿದ್ದಾಗ ಇದು ಮ್ಯಾರೇಜ್ ಲೈಫ್ಗೆ ಅಷ್ಟೊಂದೇನು ತೊಂದರೆ ಮಾಡಲ್ಲ. ಯಾಕಂದರೆ ಇವ್ರು ಚೆನ್ನಾಗಿರ್ಬೇಕಲ್ವಾ, ಅದಕ್ಕೆ ಅಲ್ವಾ ಲಗ್ನ ಅಂತ ಹೇಳೋದು. ಆ್ಯಂಡ್ ನೆಕ್ಸ್ಟು 5, 9 ಏನು ಹೇಳುತ್ತೆ ಅಂತಂದರೆ ಆ ಪಾರ್ಟ್ನರಿನ ಬಿಹೇವಿಯರ್ ಏನು ಅಂತ ಇವ್ರಿಗೆ ಗೊತ್ತಿರುತ್ತೆ. ಸೊ ಪಾರ್ಟ್ನರ್ ಏನು ಇಷ್ಟಪಡ್ತಾರೆ ಅನ್ನೋದನ್ನು ಕೂಡ ಇವ್ರಿಗೆ ಗೊತ್ತಿರುತ್ತೆ. ಸೊ ಪಾರ್ಟ್ನರಿಗೆ ಹೇಗೆ ಬಿಹೇವ್ ಮಾಡಿದ್ರೆ ಅವ್ರು ಚೆನ್ನಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ನಾಲೆಡ್ಜನ್ನು ಗೇನ್ ಮಾಡಿಕೊಂಡು ಅದಕ್ಕೆ ತಕ್ಕನಂಗೆ ಆ ಟ್ರ್ಯಾಕಲ್ಲೇ ನಡೆಸ್ಕೊಂಡು ಹೋಗೋದೇ ಈ 5, 9. ಓಕೆ, ಹಿಂಗಿದ್ದಾಗ 1ನೇ ಮನೆಯಲ್ಲಿ ಗ್ರಹ ಇದ್ದು ದಶಾಭುಕ್ತಿ ನಡೆಸಿದಾಗಲೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಹ್ಯಾಪಿ ಮ್ಯಾರಿಡ್ ಲೈಫನ್ನೇ ನೋಡ್ತಾರೆ. ನೆಕ್ಸ್ಟ್ 6ನೇ ಮನೆಯಲ್ಲಿ ಗ್ರಹ ಇದೆ, ದಶಾಭುಕ್ತಿಯಲ್ಲಿ ಸಂಬಂಧದಲ್ಲಿ ಇದೆ. ಆವಾಗ ಯಾವ ಒಂದು ಸೆಕೆಂಡ್ರಿ ಹೌಸಸ್ ಇದ್ದರೆ ಸಪೋರ್ಟ್ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ 7ನೇ ಮನೆ ಬರೋ ಹಾಗಿಲ್ಲ. 7ನೇ ಮನೆ ಬರ್ದಿರ 3, 11 ಆ್ಯಂಡ್ 5 ಮತ್ತು 9 ಇದ್ದಲ್ಲಿ ಸಪೋರ್ಟಿವ್ ಆಗಿ ಇರುತ್ತೆ.
ಓಕೆ, ಲೆಸ್ ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಆ ಬಿಹೇವಿಯರ್ ಏನೇನಿದೆ ಅದಿದ್ದೇ ಇರುತ್ತೆ. ಸೊ 1ನೇ ಮನೆ ಅಂದರೆ ಸೆಲ್ಫ್ ಇಂಟ್ರೆಸ್ಟ್ ಇದ್ದೇ ಇರುತ್ತೆ, 6ನೇ ಮನೆ ಅಂದರೆ ಲೆಸ್ ಇನ್ವಾಲ್ವ್ಮೆಂಟ್ ಇನ್ ಮ್ಯಾರಿಡ್ ಲೈಫ್ ಇದ್ದೇ ಇರುತ್ತೆ. ಬಟ್ ಈ ಸೆಕೆಂಡ್ರಿ ಹೌಸಸ್ 3, 11 ಮತ್ತು 5, 9 ಏನಿದೆ ಹೇಗೆ ಕೋಪಪ್ ಮಾಡಬೇಕು ಅನ್ನೋ ನಾಲೆಡ್ಜನ್ನು ಕೂಡ ಅದ್ರ ಜೊತೆನೇ ಕ್ಯಾರಿ ಮಾಡಿಕೊಂಡು ಹೋಗುತ್ತೆ. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಈ ಸೆಕೆಂಡ್ರಿ ಹೌಸಸ್ಸು ಪ್ಲಸ್ ಹ್ಯಾಪಿಯಾಗಿರೋದಕ್ಕೇನು ಕೂಡ ಸಪೋರ್ಟ್ ಮಾಡುತ್ತೆ. ಓಕೆ, ಈಗ 10th ಹೌಸಲ್ಲಿ ಪ್ಲಾನೆಟ್ ಇದೆ, ದಶಾಭುಕ್ತಿಯಲ್ಲಿ ನಡೀತಿದೆ. ಆ ಅಗ್ರೆಸಿವ್ ಬಿಹೇವಿಯರ್ ಇದ್ದೇ ಇರುತ್ತೆ. ಅಗ್ರೆಸಿವ್ ಆಗಿದ್ರೂ ಕೂಡ, ಈಗೋಯಿಸ್ಟಿಕ್ ಆಗಿದ್ರೂ ಕೂಡ ಪಾರ್ಟ್ನರ್ ಜೊತೆ ಚೆನ್ನಾಗಿರೋದಕ್ಕೆ ಈ 3ನೇ ಮನೆ, 7ನೇ ಮನೆ, 5ನೇ ಮನೆ ಮತ್ತು 9ನೇ ಮನೆ ಸಪೋರ್ಟ್ ಮಾಡುತ್ತೆ. ಓಕೆ, ಇದು ನಮ್ಮ ಅನಲೈಸಿಸ್ಗೆ ವಿರುದ್ಧವಾಗಿ ನಡೆಯೋದು ಕಾರಣ ಇದೆಲ್ಲ ಸೆಕೆಂಡ್ರಿ ಹೌಸಸ್ಸಲ್ಲಿ ಬಂದಿರುತ್ತೆ. ಅದರ ರೀಸನ್ನೇ ಅವರ ಮದುವೆ ಜೀವನದಲ್ಲಿ ಅವರು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡೋದಕ್ಕೆ ಸಪೋರ್ಟಿವ್ ಆಗಿರೋದು. ಓಕೆ, ಇವಾಗ ಗುಡ್ ಪೊಸಿಷನ್ ಇದ್ದು 7, 9, 11 ಇದ್ದು ಡಿಸ್ಟರ್ಬ್ ಆಗಿರೋದಕ್ಕೆ ಕಾರಣ ಏನು ಅಂತ ನಾವು ನೋಡೋಣ. ಈಗ 7th ಹೌಸಲ್ಲಿ ಪೊಸಿಟ್ ಆಗಿದೆ ಒಂದು ಗ್ರಹ ಅಂತ ತಗೊಳ್ಳೋಣ. ಅದರ ಸೆಕೆಂಡ್ರಿ ಹೌಸಸ್ಸಲ್ಲಿ 6 and 10 ಬರೋ ಹಾಗಿಲ್ಲ. ಎಸ್ಪೆಷಲಿ ರಾಹು ಮತ್ತು ಕೇತು ಇನ್ನು ತುಂಬ ಹದಗೆಡಿಸ್ತಾರೆ. ಓಕೆ, ಎಷ್ಟೊಂದು ಹಾರೋಸ್ಕೋಪನ್ನು ನೀವು ಕ್ರಾಸ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಬಟ್ ನಾನು ಹಲವಾರು ನೋಡ್ಬಿಟ್ಟಿದ್ದೀನಿ. 7ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ಕೇತು ಇದ್ದು ದಶಾಭುಕ್ತಿಗಳಲ್ಲಿ ನಡೆಸಿದಾಗ ಅವರು ಮದುವೆನೂ ಕೊಡ್ತಾರೆ. ಆ ಟೈಮಲ್ಲಿ ಮದುವೆನೂ ಕೊಡ್ತಾರೆ. ಅದೇ ಥರ ಮದುವೆನ ಕಿತ್ತಾಕೋ ಒಂದು ಕೆಪಾಸಿಟಿನೂ ಕೂಡ ಈ ರಾಹು ಕೇತುಗೆ 7th ಹೌಸಲ್ಲಿ ಪೊಸಿಟ್ ಆಗಿದ್ದು ಸೆಕೆಂಡ್ರಿ ಕಾಂಬಿನೇಷನಲ್ಲಿ 6, 10 ಇನ್ವಾಲ್ವ್ಮೆಂಟ್ ಬಂದಾಗ ಪ್ರಾಬ್ಲಮ್ಸ್ ಆಗಿದೆ, ಡಿಸ್ಟರ್ಬ್ ಆಗಿದೆ. ಓಕೆ, ಸೇಮ್ 9th ಹೌಸ್ಗೂ ಕೂಡ 9th ಹೌಸಲ್ಲಿ ಮ್ಯಾಕ್ಸಿಮಮ್ ಬೇರೆ ಯಾವ ಒಂದು ಪ್ಲ್ಯಾನೆಟ್ಸ್ ಈಗ ಗುರು, ಶುಕ್ರ, ಬುಧ, ಮಂಗಳ ಆಗಿರಲಿ, ಇಲ್ಲೆಲ್ಲ ಈ 7, 9, 11 ಎಲ್ಲ ಇದ್ದಾಗ ಹೈಲಿ ಬ್ಯಾಡ್ ಆಗೋದಿಲ್ಲ. ಬಟ್ ರಾಹು ಕೇತು ಅಂತ ಬಂದಾಗ ಸೆಕೆಂಡ್ರಿ ಲೈನಲ್ಲಿ 6 and 10 ಇನ್ವಾಲ್ವ್ಮೆಂಟ್ ಇದ್ದಾಗ ಮ್ಯಾರೇಜ್ ಲೈಫಲ್ಲಿ ಹೈಲಿ ಪ್ರಾಬ್ಲಮ್ ಮಾಡ್ತಾರೆ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹಲವಾರು ಜಾತಕಗಳನ್ನು ನೋಡಿಬಿಟ್ಟಿದ್ದೀನಿ. 11 ಇದ್ದಾಗ್ಲೂ ಕೂಡ 11 ರಾಹು ಇದ್ದಾರೆ ಅಥವಾ ಕೇತು ಇದ್ದಾರೆ, ಅವರ ಸೆಕೆಂಡ್ರಿ ಕಾಂಬಿನೇಷನಲ್ಲಿ 6, 10 ಇದ್ದಾಗ ಡಿವೋರ್ಸ್ ಎಲ್ಲನೂ ಕೂಡ ಆಗಿದೆ ದಶಾಭುಕ್ತಿಯಲ್ಲಿ ಸಂಬಂಧದಲ್ಲಿ ಇದ್ದಾಗ. ಓಕೆ, ಸೊ ರಾಹು ಕೇತು ಬಂದಾಗ ಸ್ವಲ್ಪ ಹುಷಾರಾಗೇ ಇರಬೇಕು. ಅದಕ್ಕಂತ ಸೊ ಈಗ ಯಾವುದೋ ಒಂದು ಮ್ಯಾಚ್ ಮೇಕಿಂಗ್ ನೋಡ್ತಾ ಇದ್ದೀರಾ, ಅಲ್ಲಿ ಯಾವುದೋ ಒಂದು ಗಂಡು ಅಥವಾ ಹೆಣ್ಣಿಗೆ ಈ ಥರ ಇದ್ದಾಗ ಸೊ ಅದನ್ನು ರಿಜೆಕ್ಟ್ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಎಲ್ಲ ಬರುತ್ತೆ ಅಲ್ವಾ, ಅದೆಲ್ಲ ತಪ್ಪು. ಸೊ ಸೆಕೆಂಡ್ರಿ ಲೈನಲ್ಲಿ ಈ 6, 10 ಜೊತೆ 1 and 9, 4 ಇದೆಲ್ಲ ಇನ್ಕ್ಲೂಡ್ ಆಗಿದ್ರೆ ರಿಜೆಕ್ಟ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ರಾಹು ಕೇತುನಲ್ಲಿ 1, 9, 4, 5 ವಿತ್ 6, 10 ಇದ್ದಾಗ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಇಲ್ಲಿ ಇನ್ ಕೇಸ್ 9 ಬರಲಿಲ್ಲ, ಓಕೆ 9 ಬರ್ದಿರ 8 ಬಂದಿದೆ, 11 ಬಂದಿದೆ ಅಂತಂದರೆ ಆವಾಗ ಡಿಸ್ಟರ್ಬ್ ಆಗುತ್ತೆ. ಓಕೆ, ಆವಾಗ ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡಬೇಕು, ಅಂದರೆ ಮ್ಯಾಚ್ ಮೇಕಿಂಗ್ ನೋಡಿಕೊಂಡು ಮಾಡಬೇಕು. ಸೊ ಇಷ್ಟು ವಿಷಯ. ಸೊ ಇದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ನಿಮಗೆ ಇದೇ ಥರ ಏನಾನ ಡೌಟ್ಸ್ ಇದೆ ಪ್ರೆಡಿಕ್ಷನಲ್ಲಿ ಅನ್ನೋ ಪಕ್ಷದಲ್ಲಿ ಧಾರಾಳವಾಗಿ ಕಮೆಂಟ್ ಮಾಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು.